ಏನಪ್ಪ ವರ್ಷ ವ್ಯಾಪಾರ ಜೋರೇನೋ? ಪರವಾಗಿಲ್ಲ ಅಣ್ಣ, ಬಿಸಿಲು ನೋಡೋಣ ಏನು ಉರಿತೈತೆ, ಬಿಸಿಲು ಜಾಸ್ತಿ ಅಲ್ಲ, ವ್ಯಾಪಾರ ಒಂದು ಸ್ವಲ್ಪ ಸುಮಾರೇ ಕಣೋಣ. ಬಾರಣ. ಹ್ಞೂನಪ್ಪ, ಏನು ಬಿಸಿಲು ಬಿಸಿಲು ಬಿಸಿಲು, ಯಪ್ಪ ಯಪ್ಪ ಯಪ್ಪ, ಬಿಸಿಲು ಸಾಕತ್ತು ಉರಿದೋಗುತ್ತಪ್ಪ. ಇಂಥ ಬಿಸಿಲಾಗೆ ಬಿಸಿ ಬಿಸಿದು ಇಲ್ಲಿ ಕುತ್ಕೊಂಡು ತಿನ್ಬೇಕಂದ್ರೆ ಜನಗಳಿಗೆ ಆಗಲ್ಲ ಹೇಳು. ಮರ ಇರೋದಕ್ಕೇ ಪರವಾಗಿಲ್ಲ, ಚೆನ್ನಾಗೈತಿ. ಹ್ಞೂನಣ್ಣ, ಬಿಸಿಲು ಜಾಸ್ತಿ ಇರೋದಕ್ಕೆ ಗಿರಾಕಿಗಳು ಜಾಸ್ತಿ ಜನ ಬರಲ್ಲ. ಬಿಸಿಲಿಲ್ಲ ಅಂತಂದರೆ ಮಳೆ ಆಗ್ಬಿಟ್ರೆ ಮಳೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಎಗ್ ರೈಸು, ಗೋಬಿ, ಕಬಾಬು ಇದೆಲ್ಲ ಚೆನ್ನಾಗಿ ಕೊಡುತ್ತೆ. ಬಿಸಿಲಿಗೆ ಜಾಸ್ತಿ ಯಾರು ತಿಂಬಲ್ಲಣ್ಣ. ಇವಾಗ ಒಂದು ಸ್ವಲ್ಪ ಏನಾನ ಇದು ಜಾಸ್ತಿ ತಿಂದುಬಿಟ್ರೆ ಹೆಚ್ಚು ಕಡಿಮೆ ಆಗುತ್ತಲ್ಲ ಅಣ್ಣ, ಅದಕ್ಕೇ ಯಾರೂ ಬಿಸಿಲಿಗೆ ಜಾಸ್ತಿ ತಿಂಬಲ್ಲ. ಇಲ್ಲಿ ಬೇರೆನೇ ಕುತ್ಕೊಂಡು ತಿನ್ನೋಕ್ಕಾಗಲ್ಲ. ಬಿಸಿ ಬಿಸಿದು ನೀರು ಕುಡಿದು ಕುಡಿದು ಅರ್ಧ ಹೊಟ್ಟೆ ತುಂಬೋಗುತ್ತೆ ಅಣ್ಣ. ಅದಕ್ಕೆ ಅಷ್ಟೊಂದು ಕಡಿಮೆನೇ ವ್ಯಾಪಾರ. ಚಳಿಗಾಲದಾಗೂ ಮಳೆಗಾಲದಾಗೂ ಪರವಾಗಿಲ್ಲ ಅಣ್ಣ, ಅವಾಗ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ. ಅಲ್ಲಿ ನೋಡಲ್ಲಿ, ಅಲ್ಲಿ ಎದುರಿಗೆ ಅಲ್ಲಿ ಯಾರೋ ಕ್ಲೀನ್ ಮಾಡಿದ್ದಾರೆ, ಅಲ್ಲೂ ಯಾರೋ ಮಾಡ್ತಾರಂತೆ ಎಗ್ ರೈಸ್ ಅಂಗಡಿನ. ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಅದಕ್ಕೆ ನಾನು ಯಾಕಪ್ಪ ಹಿಂಗೆ ಕ್ಲೀನ್ ಮಾಡ್ತಾ ಇದೀಯಾ ಅಂತಂದೆ. ಅದಕ್ಕೆ ಅಣ್ಣ ಎಗ್ ರೈಸು, ಗೋಬಿ ಮತ್ತು ಕಬಾಬು ಈ ಥರ ಎಲ್ಲ ನಾನು ಅಂಗಡಿ ಮಾಡ್ತೀನಿ ಕಣೋಣ ಅಂತ ಹೇಳಿ ಯಾರೋ ಒಬ್ಬ ಹೇಳ್ತಾ ಇದ್ದ. ಯಾರೋ ಒಬ್ಬರನ್ನ ಕೆಲಸದಾಳು ನಿಕ್ಕಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದ ಅಲ್ಲಿ ನಿನ್ನ ಎದುರುಗಡೆಗೆ. ಅಲ್ಲಿ ನೋಡಲಿ, ಆಗ ಅಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಹ್ಞೂನಣ್ಣ, ನಾನು ಅದನ್ನೇ ಕೇಳೋಣ ಅಂದ್ಕೊಂಡು ನೀನು ಬಂದ ತಕ್ಷಣ, ಯಾರಣ್ಣ ಸೋಮೇಶ್ ಅಣ್ಣ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ, ಎಲ್ಲ ಅಲ್ಲೆಲ್ಲ ಗಲೀಜಾಗಿತ್ತು, ಎಲ್ಲ ಯಾರು ಕ್ಲೀನ್ ಮಾಡಿದಾರಲ್ಲಣ್ಣ, ಯಾರಣ್ಣ ಅಂತ ನಾನು ಬಂದ ತಕ್ಷಣ ಕೇಳೋಣ ಅಂತ ಅಂದ್ಕೊಂಡೆ. ಯಾರಣ್ಣ ಮಾಡ್ತಾ ಇರೋದು? ಯಾರು ಮಾಡ್ತಾ ಇರೋದು? ಯಾರೋ ನಿಮ್ಮೂರವರೇ ಅಂತಪ್ಪ. ನಾವು ಅಂಗಡಿ ಮಾಡ್ತೀವಿ ಕಣಣ್ಣ ಇಲ್ಲಿ ಅಂತ ಹೇಳಿ ಹೇಳಿದ್ರು. ನಮ್ಮೂರರ? ಏನಣ್ಣ ನೀನು ಹಿಂಗೆ ಹೇಳ್ತಾ ಇದೀಯ? ನಾನಿಲ್ಲಿ ಯಾವುದೂ ಇಲ್ಲ. ಹೆಂಗೊತ್ಲಾಗೆ ಅಲ್ಲಿ ಒಂದು ಆಂಟಿನೂ ಒಂದು ಹುಡುಗ ಇಕ್ಕಿದ್ರು, ಅವರು ತೆಗೆದುಬಿಟ್ರು. ನನಗೆ ಹೆಂಗೋ ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು. ಯಾರೂ ಮಾಡೋದಿಲ್ಲ ಬಿಡು, ಈ ಏರಿಯಾದಲ್ಲೆಲ್ಲ ನಂದೇ ಇರೋದು. ಎಲ್ಲೇನು ಅಲ್ಲಿಂದಾನು ಸೀದಾ ಇಲ್ಕೇಣ ಹುಡ್ಕೊಂಬರ್ತಿದ್ದು ಜನ. ಹೆಂಗೂ ಚೆನ್ನಾಗಿ ವ್ಯಾಪಾರ ಆಗೋದು. ಯಾರು ಇಡ್ತಾ ಇದ್ದಾರಪ್ಪ ನಮ್ಮೂರವರು? ನಾನು ಹಾಗೆ ಅಂದ್ಕೊಂಡಿದ್ದೆ ವರ್ಷ. ಈ ಕಡೆ ಯಾವುದೂ ಇಲ್ಲ, ಸೀದಾ ಬಸ್ ಸ್ಟ್ಯಾಂಡಲ್ಲಿ ಇದ್ದಾವೆ ಅಂಗಡಿಗಳು ಜಾಸ್ತಿ. ಈ ಕಡೆ ಅಲ್ಲಿ ಒಬ್ಬರು ಮಾಡ್ತಾ ಇದ್ರಲ್ಲ, ಅವ್ರು ಇನ್ನೇನು ತೆಗೆದುಬಿಟ್ರು. ಅದಕ್ಕೆ ಹೆಂಗೋ ವರ್ಷದ ಅಂಗಡಿ ಪರವಾಗಿಲ್ಲ, ಅತ್ಲಾಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಹೆಂಗೋ ಅತ್ಲಾಗೆ ಸಖತ್ತು ದುಡ್ಡು ಮಾಡ್ಕೊಂತಾನೆ ಅಂತ ನಾನು ಹಂಗೆ ಅಂದ್ಕೊಂಡೆ. ಬೆಳಿಗ್ಗೆ ಹುಡುಗ ಹೇಳಿದ್ ಕೇಳಿ ನಾನು ಅಯ್ಯೋ ಆಗಳಪ್ಪ ನೋಡಪ್ಪ, ಇನ್ನೊಬ್ರು ಯಾರು ಹಾಕೋದಕ್ಕೆ ಬಂದರು ಅಂತ ಅಂದ್ಕೊಂಡೆ. ಹೆಂಗೂ ಬಿಡು, ಟೇಸ್ಟ್ ಚೆನ್ನಾಗಿ ಮಾಡ್ತೀಯಲ್ಲ ನೀನು. ಚೆನ್ನಾಗೇ ಓಡುತ್ತೆ. ಒಬ್ಬೊಬ್ರು ಒಂದೊಂಥರ ಟೇಸ್ಟ್ ಮಾಡ್ತಾರೆ. ಒಟ್ಟಿನಲ್ಲಿ ಟೇಸ್ಟ್ ಚೆನ್ನಾಗಿರ್ಬೇಕಪ್ಪ. ಎಷ್ಟು ಅಂಗಡಿ ಹಾಕಿದ್ರು ಪರವಾಗಿಲ್ಲ, ಎಷ್ಟು ಅಂಗಡಿ ಹಾಕಿದ್ರು ಯೋಚನೆ ಮಾಡೋಂಥದ್ದೇನಿಲ್ಲ ವರ್ಷ. ಒಟ್ಟಿನಲ್ಲಿ ಟೇಸ್ಟ್ ಆಗಿದ್ರೆ ಜನ ಬಂದೇ ಬರ್ತಾರೆ ಅಷ್ಟೇನೆ. ಹಾಗಳಣ್ಣ, ಯಾರೋ ಬಂದಿದ್ದಾರೆ, ಅವರಾ ಮಾಡ್ತಾ ಇರೋದು? ಆ ಹುಡ್ಗನೇ ಅಪ್ಪ, ನೋಡು ಆಗ ಆ ಹುಡ್ಗನೇ ಮಾಡ್ತಾ ಇರೋದು. ನೋಡು, ನಿಮ್ಮೂರವನಂತೆ. ಯಾರನ? ನಮ್ಮೂರವ್ರ? ಆ ಕಡೆ ತಿರ್ಕೊಂಡು ನಿಂತ್ಕೊಂಡಿದ್ದಾನಲ್ಲ, ಇವ್ನು ಯಾರಪ್ಪ? ಇವ್ನು ನಮ್ಮೂರವನು. ತಡಿಯೋಣ, ಹೋಗಿ ವಿಚಾರಿಸ್ತೀನಿ ನಮ್ಮೂರನ್ನ ಯಾರು ನೋಡೋಣ. ನೀನು ಯಾಕಲ್ಲ ಬಂದು ನನ್ನ ವ್ಯಾಪಾರ ಕೇಳಿಸ್ತೀಯಲೇ ಅಂತ ಹೇಳ್ತೀನಿ. ಅಲ್ಲ, ಗೊತ್ತಾಗಲ್ವಾ? ಒಬ್ರು ಮಾಡ್ತಾ ಇದ್ದಾರಲ್ಲ ನಮ್ಮೂರವರು, ಯಾಕಪ್ಪ ನಾವು ಅದನ್ನೇ ಮಾಡೋಣ, ಬೇರೆ ಏನಾನ ಮಾಡೋಣ. ಇವಾಗ ಅಣ್ಣ ನಾನು ಸ್ವಲ್ಪ ಮುಂದುವರೆದು ಬಿಟ್ಟಿದ್ದೀನಲ್ಲ ಅಣ್ಣ ನಮ್ಮೂರಾಗೆ, ಅದಕ್ಕೇ ನೋಡಪ್ಪ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ನಾವು ಮಾಡೋಣ. ಸ್ವಲ್ಪ ಯಾರನ್ನ ಮುಂದುವರೆದು ಅದನ್ನ ಒಂದು ಮಾಡಿದ್ದಾರೆ, ಅಂಗಡಿ ಹಾಕಿ ಏನಾನ ಒಂದು ಮಾಡಿದ್ದಾರೆ ಅಂದರೆ ನಾವು ಅದನ್ನೇ ಮಾಡೋಣ. ನಾವು ಚೆನ್ನಾಗಿ ಶ್ರೀಮಂತರ ಮಾಡೋಣ, ನಾವು ಚೆನ್ನಾಗಿ ದುಡ್ಕೊಂಬೋಣ ಅಂತ ಹೇಳಿ ಜನಗಳಿಗೆ ಆಸೆ ಬಂದುಬಿಡುತ್ತೆ ಕಣ್ಣಣ್ಣ. ನಮ್ಮೂರನ್ನ ಯಾರು ಅವನು? ತಡಿಯೋಣ, ಹೋಗಿ ಮಾತಾಡಿಸ್ತೀನಿ. ಬಾ, ಬೇಕಾದ್ರೆ ಹೋಗಿ ಕೇಳೋಣ. ಏನು ಜನಪ್ಪ, ಒಂದು ಸ್ವಲ್ಪ ಯಾರಾದ್ರೂ ಮುಂದುವರೆದ್ಬಿಟ್ರೆ ನಾವು ಅದನ್ನೇ ಮಾಡೋಣ ಅಂತಾರೆ. ಏನು ಜನಗಳು ಏನೋ ಹೋಗತ್ಲಾಗಿ. ಎಂತೆಂಥ ಜನಗಳು ಇರ್ತಾರಪ್ಪ. ಹಂಗೆ ಕಣಪ್ಪ, ಒಂದು ಸ್ವಲ್ಪ ಏನಾನ ವ್ಯಾಪಾರ ಚೆನ್ನಾಗಾಗುತ್ತೆ ಅಂದರೆ ಕೆಡ್ಸಕ್ಕೆ ನೋಡ್ತಿರ್ತಾರೆ. ಎಲ್ಲ ಕ್ಲೀನ್ ಮಾಡಿಸಿದ್ದಾಯ್ತು ರೀತಾ. ಎಲ್ಲ ಇಲ್ಲಿ ತುಂಬ ಗಲೀಜಾಗ್ಬಿಟ್ಟಿತ್ತು. ಎಲ್ಲ ಯಪ್ಪ ಕಸ ಎಲ್ಲ ತಂದು ಬಿಸಾಕ್ಬಿಟ್ಟಿದ್ರು. ಹಂಗೇನೆ, ಅಯ್ಯೋ ಅದನ್ನೆಲ್ಲ ಎತ್ತಾಕಿಸ್ಬಿಟ್ಟು ಒಬ್ರು ಆಳು ಇಟ್ಕೊಂಡು ಎಲ್ಲ ಎತ್ತಾಕ್ಸಿ ಎಲ್ಲ ನೀಟ್ ಮಾಡಿ ನೀರು ಹಾಕ್ಬಿಟ್ಟಿದ್ದೀನಿ. ಬೇಗ ನಾವಿನ್ನು ಅಂಗಡಿ ಓಪನ್ ಮಾಡೋದೆ. ಭಟ್ರು ನೋಡ್ಕೊಂಡು ಯಾರಾದರೂ ಒಳ್ಳೆ ಭಟ್ರು ಸಿಗ್ತಾರೇನೋ ಕೇಳ್ಕೊಬಿಟ್ಟು ಅಂಗಡಿ ಓಪನ್ ಮಾಡೋದೇ ಇರೋದು. ಇವಾಗ ಎದುರುಗಡೆನೆ ಐತಲ್ವಾ, ಇವಾಗ ಇರೋದು ಇಬ್ಬರಿಗೂ ಪೈಪೋಟಿ. ಇವನ್ ಅಂಗಡಿ ಎದುರುಗಡೆನೆ ಇರಬೇಕು. ಎದುರಿಗೆ ಐತೆ ಬಿಡು ರೀತಾ, ಒಳ್ಳೆ ಭಟ್ರು ನೋಡೋಣ. ಇಲ್ಲಡೋ, ಅವ್ರು 10,000 ಸಂಬಳ ಕೇಳಿದ್ರೆ 12,000 ಸಂಬಳ ಕೊಡ್ತೀವಿ ಅಂತ ಕರ್ಕೊಂಡು ಬಂದು ಇಟ್ಕೊಳ್ಳೋಣ. ಒಳ್ಳೆ ಭಟ್ರು ಚೆನ್ನಾಗೆ ಮಾಡೋಂಥವ್ರನ್ನ ಯಾರಾದರೂ ಕರ್ಕೊಂಡು ಬಂದುಬಿಟ್ಟು ನೋಡ್ಕೊಂಡು ಆಮೇಲೆ ನಾವು ಕಲ್ತ್ಬಿಟ್ಟು ಆಮೇಲೆ ನಾವೇ ಮಾಡ್ಬೋದು. ಒಳ್ಳೆ ಟೇಸ್ಟಿಯಾಗಿ ಮಾಡೋ ಅಂಥ ಭಟ್ರನ್ನ ಕರ್ಕೊಂಡು ಬಂದರೆ ಇಲ್ಲಿಗೆ ಬರ್ತಾರೆ ಜನ ಎಲ್ಲನ. ರೀ, ಅವನು ವರ್ಷ ಅಣ್ಣನೂ ಅಲ್ಲಿ ಟ್ರೈನಿಂಗ್ ಹೋಗಿ ಕಲ್ತ್ಕೊಂಡಿದ್ನಂತೆ. ಅವನು ಚೆನ್ನಾಗಿ ಮಾಡ್ತಾನೆ, ಅವನಿಗಿನ್ನ ಸೂಪರಾಗಿ ಮಾಡೋ ಅಂತ ಭಟ್ರನ್ನ ನೋಡಬೇಕು. ಅಲ್ಲೋಡ್ ಬಂಟಿ, ಯಾಕ ವರ್ಷ ಅಣ್ಣ ಈ ಕಡೆನೆ ಬರ್ತಾ ಇದ್ದಾನೆ? ಅವ್ರು ಕೇಳ್ತಾ ಇದ್ರು ರೀತಾ, ಬೆಳಿಗ್ಗೆ ಏನು ಮಾಡ್ತೀರಾ ಅಂತ ಅಂಕಲ್ಲು. ಬಂಟಿ ರೀತಾ? ಇವರೇ ನೋಡಪ್ಪ, ಈ ಹುಡುಗನೇನೆ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದ ವರ್ಷ. ಇವನೇ ಅಂತ ಅಂಗಡಿ ಹಾಕೋದು.
ರೀತಾ ರೀತಾ ಏನು ಮಾಡ್ತೀರಿ ರೀತಾ ಇಲ್ಲಿ? ನಾವ ಇಲ್ಲಿ ಎಗ್ ರೈಸ್ ಅಂಗಡಿ ಹಾಕ್ತಾ ಇದೀವಿ. ಎಗ್ ರೈಸು, ಕಬಾಬು, ಗೋಬಿ ಇದನ್ನೆಲ್ಲ ಮಾಡೋ ಅಂತ ಅಂಗಡಿ ಹಾಕ್ತಾ ಇದೀವಿ ನಾವು. ಹೌದಾ ರೀತಾ, ನೀನು ಇಲ್ಲಿ ಅಂಗಡಿ ಹಾಕ್ತಾ ಇದೀಯಾ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾವು ಇಲ್ಲಿ ಎಗ್ ರೈಸ್ ಅಂಗಡಿ ಹಾಕ್ತಾ ಇದ್ದೀವಿ. ನಿಮ್ಮೂರವ್ರು ಇವ್ರು ಗೊತ್ತೇನಪ್ಪ ವರ್ಷ? ಹೂನಣ್ಣ, ಇವರು ನಮ್ಮೂರವ್ರೆ, ಬೇರೆ ಯಾರು ಅಲ್ಲ. ಇವಳು ನನ್ನ ತಂಗಿನೇನೆ. ಈಗ ಈ ಲೋಪರ್ ನನ್ನ ಮಗನ ಮದುವೆ ಆಗಿದ್ಲು. ಹೋಗಿ ಮದುವೆ ಆಗಿ ಆಲೇನೆ ಜೀವನನೆಲ್ಲ ಕುಟ್ಟಿಸ್ಕೊಂಡಿದ್ಲು. ಇವಾಗ ಇಲ್ಲಿ ಬೇರೆ ಬಂದಿದ್ದಾಳೇನು. ಅದು ನನ್ನ ಇಷ್ಟ, ನೀನು ಕೇಳಬೇಕಾಗಿಲ್ಲ. ನನ್ನ ಬಂಡವಾಳ, ನನ್ನ ದುಡ್ಡು, ನಾನು ಏನಾದರೂ ಮಾಡ್ತೀನಿ, ನನ್ನ ಇಷ್ಟ. ನಿಮ್ಮ ತಂಗಿ ಏನಪ್ಪ? ಹ್ಞೂ, ನಮ್ಮ ತಂಗಿನೇನೆ. ಆಲೇನೆ ಅಣ್ಣ ಸೋಮೇಶಣ್ಣ ಹೇಳಿದ್ನಲ್ಲ, ಇವನು ದರಿದ್ರದವನು. ಆಲೇನೆ ನಮ್ಮ ಅಣ್ಣನ ಅಂಗಡಿ ಎದುರುಗಡೆ ಆಲೇನೆ ಹೋಲ್ಸೇಲ್ ಅಂಗಡಿ ಹಾಕಿದ್ದ. ನಮ್ಮ ಅಣ್ಣಗೆ ಚೆನ್ನಾಗಿ ವ್ಯಾಪಾರ ಆಗೋದು ನೋಡಿ ಆಲೆ ಹೋಲ್ಸೇಲ್ ಅಂಗಡಿ ಹಾಕಿದ್ದ. ಅದೆಲ್ಲ ಕ್ಲೋಸ್ ಮಾಡ್ಕೊಂಡು ಆಲೆ ಮುಚ್ಕೊಂಡು ಬಂದು ಲಾಸ್ ಮಾಡ್ಕೊಂಡು ಎದ್ದು ಆಲೆ ಬೀದಿಗೆ ಬಿದ್ದು ಇವಾಗ ಮತ್ತೆ ಇಲ್ಲಿ ಎಗ್ ರೈಸ್ ಅಂಗಡಿ ಹಾಕೋದಕ್ಕೆ ಬಂದಿದ್ದ ನನಗೆ ವಿರುದ್ಧವಾಗಿ. ಆಲೆ ನಮ್ಮ ಅಣ್ಣನಿಗೆಲ್ಲನ ವಿರುದ್ಧವಾಗಿ ಮಾಡಿ ಆಲೆ ಬೀದಿಗೆ ಬಿದ್ದಿದ್ದ. ಇವಾಗ ನನಗೆ ವಿರುದ್ಧವಾಗಿ ಮಾಡಕ್ಕೆ ಬಂದಿದ್ದಾನೆ. ಏಯ್, ಅಣ್ಣ ಅನ್ನೋದು ಎಲ್ಲೈತೋ ನಿನಗೆ? ಅಣ್ಣ ಅನ್ನೋದು ನಿನಗೇನಾದರೂ ಇದ್ದಿದ್ರೆ ನೀನು ಹಿಂಗೆ ಮಾಡ್ತಾ ಇರಲಿಲ್ಲ. ಅಣ್ಣ ಅನ್ನೋದು ಎಲ್ಲೈತೆ ನಿನಗೆ? ಸುಮ್ಮನೆ ಮಾತಾಡಬೇಡ. ನಮ್ಮ ಅಣ್ಣ ಅಂತ ಹೇಳ್ತೀಯಲ್ಲ, ನಿಮ್ಮ ಅಣ್ಣ ಅನ್ನೋದು ನಿನ್ನ ಮನ್ಸಲ್ಲಿ ಐತಾ? ಇರೋದಕ್ಕೆ ಮತ್ತೆ ಹೇಳ್ತಾ ಇರೋದು. ಇವಾಗ ನೀನೇನೇನು ಬಂಡವಾಳ ಕೊಡಂಗಿದೆಯೇನೋ ವರ್ಷ ನನಗೆ? ನನ್ನ ಇಷ್ಟ. ನಾನು ಲಾಸ್ ಮಾಡ್ಕೊಂಡು ಬೀದಿಗಾದರೂ ಬೀಳ್ತೀನಿ, ಹಿಂಗಾದರೂ ಮಾಡ್ಕೊಳ್ತೀನಿ ನಾನು. ನೀನು ಯಾರು ಅದನ್ನ ಕೇಳೋಕ್ಕೆ? ನೀನು ಯಾರು ಅದನ್ನ ಕೇಳೋಕ್ಕೆ ಅಂತ ಅಲ್ಲ. ನಮ್ಮ ಅಣ್ಣನ ವಿರುದ್ಧವಾಗಿ ಅಲ್ಲಿ ಮಾಡಿದೆ, ಇವಾಗ ನನ್ನ ವಿರುದ್ಧವಾಗಿ ಇಲ್ಲಿ ಮಾಡೋದಕ್ಕೆ ಬಂದಿದೆಯಲ್ಲ. ನೀನು ಉದ್ಧಾರ ಆಗಲ್ಲ ಕಣೋ ಜೀವನದಾಗೆ. ದೇವ್ರಾಣೆಗೂ ಉದ್ಧಾರ ಆಗಲ್ಲ. ಒಬ್ರನ್ನ ತುಳಿದು ನನ್ನ ಮೇಲಕ್ಕೆ ಬರಬೇಕು ಅಂತ ಯಾವನ್ ನನ್ನ ಮಗ ಅಂದ್ಕೊಂತ ನಾವು ಜೀವನದಾಗ ಯಾವತ್ತೂ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಕಣೋ. ಯಾವತ್ತೂ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನಿರು ವರ್ಷ, ಯಾಕೆ ಗಲಾಟೆ ಮಾಡ್ಕೊಳ್ತೀಯ? ಅಲ್ಲೇ ನಮ್ಮ ಅಣ್ಣಗೆ ತೊಂದರೆ ಮಾಡೋದಕ್ಕೆ ನೋಡಿದ್ರು, ಅಲ್ಲಿ ಆಗಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದಿದ್ದಾನೆ ಅಲ್ಲೇ ನನಗೆ ತೊಂದರೆ ಮಾಡೋದಕ್ಕೆ. ನಾವು ಯಾರಿಗೂ ತೊಂದರೆ ಮಾಡಲ್ಲ. ನಮ್ಮ ಬಂಡವಾಳ ನಾವು ಹಾಕ್ತೀವಿ, ಅಂಗಡಿನ ನಾವು ಚೆನ್ನಾಗಿ ದುಡ್ಕೊಳ್ತೀವಿ. ಸರಿ, ನಾನೇನು ನಿನಗೆ ತೊಂದರೆ ಮಾಡೋದಕ್ಕೆ ಬಂದಿಲ್ಲ. ಬಂದು ನಿನ್ನ ಅಂಗಡಿ ಹತ್ರ ನಾನೇನೇನು ಬಂದಿರೋ ಜನಗಳನ್ನೆಲ್ಲ ಕರೆಯೋದಾಗಲಿ, ನಿನ್ನ ಹತ್ರ ನಾವೇನು ಬಂಡವಾಳ ಕೊಡಪ್ಪ ವರ್ಷ ಅಂತ ಹೇಳಿ ನಿನ್ನ ಅಂಗಡಿ ಹತ್ರ ಬಂದು ನಿನ್ನ ಬಂಡವಾಳ ಕೇಳೋದಾಗಲಿ ನಾವು ಮಾಡಿಲ್ಲ. ಸರಿನಾ? ನೀನು ಮಾತಾಡಬೇಡ, ಇನ್ನೊಬ್ರಿಗೆ ತೊಂದರೆ ಕೊಡಬೇಡ ಅಂತ ಹೇಳಿ. ಊನ ಮತ್ತೆ ನೀನು ತೊಂದರೆ ಕೊಡ್ತಾ ಇದೀಯಾ? ತೊಂದರೆ ಕೊಡೋದಕ್ಕಂತಲೇ ಬಂದಿದೀಯಾ? ಆಲೆ ನಮ್ಮ ಅಣ್ಣನಿಗೆ ತೊಂದರೆ ಕೊಡೋದಕ್ಕೆ ಹೋಗಿದ್ದಲ್ಲ, ಇವಳ ಜೊತೆ ಸೇರ್ಕೊಂಡು ಕಳ್ಳಾಟ ಆಡ್ಕೊಂಡು ಆಲೆ ಮುಚ್ಕೊಂಡು ಬಂದಲ್ಲ. ಇದು ದಬ್ಬಾಕೊಂಡು ಇದು ಹಾಳು ಮಾಡ್ಕೊಂಡು ಹೋಗ್ತೀಯ, ಹೋಗು. ಹೋದ್ರೆ ನಮ್ದು ಹೋಗುತ್ತೆ ವರ್ಷ, ನಮ್ದು ಹೋಗುತ್ತೆ. ನಿಂದೇನಲ್ಲಿ ಹೋಗಲ್ವಲ್ಲ, ನಾವು ಬಂಡವಾಳ ಹಾಕಿರ್ತೀವಿ, ನಮ್ದು ಹೋಗೋದು. ನೀನು ಮಾತಾಡೋಂಥ ಅವಶ್ಯಕತೆ ಇಲ್ಲ ನಮಗೆ. ಸರಿನಾ? ನಾವೇನಾದರೂ ಮಾಡ್ಕೊಳ್ತೀವಿ, ನೀನು ನನ್ನ ಕೇಳಬೇಡ. ನಿಮಗೇನು ಸುಮಾರಾಗೈತ ಮನಸ್ಸಲ್ಲಿ? ನೀವೇ ಇನ್ನೊಬ್ರಿಗೆ ಕೇಳಿ ಬಯಸ್ಬೇಕು ಅಂತ ಗಂಡ ಹೆಂಡತಿ ಇದ್ದೀರಾ? ನೀವು ಕೇಳಿ ಬಯಸ್ತಿಲ್ದಾರಾಗಿದ್ದರೆ ಬಂದು ನನ್ನ ಹತ್ರ ಹಿಂಗೆ ಹೇಳ್ತಾ ಇದ್ರಾ? ನಿನ್ನ ಹೆಂಡತಿ ಬಂದು ನೆನ್ನೆ ಏನು ಹೇಳ್ಬೇಕು ನನ್ನ ಹತ್ರ? ಏನು ಹೇಳಬೇಕು? ಮತ್ತೆ ಅಂಗಡಿ ಹಾಕು, ಅರ್ಶಿನ ಅಂಗಡಿ ಎದುರುಗಡೆ ಇನ್ನೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳ್ತಿರಲ್ಲ. ನೀವೇ ಹೇಳ್ಬೇಕಂದ್ರೆ ಮತ್ತೆ ನಿನ್ನ ಹೆಂಡತಿ ಇಂಥ ಮಾತು ಹೇಳ್ಬೇಕಂದ್ರೆ ನಿಮ್ಮ ಅಣ್ಣ ಅನ್ನೋದು ಎಲ್ಲೈತ ನಿನ್ನ ಮನಸ್ಸಲ್ಲಿ? ಅಣ್ಣ ಅನ್ನೋದು ಮನಸ್ಸಲ್ಲಿ ಇದ್ದಿದ್ರೆ ಹಿಂಗೆ ಯಾರು ಹೆಂಡತಿ ಹತ್ರ ಹಿಂಗೆ ಹೇಳಿ ಕಳಿಸ್ತಾ ಇರಲಿಲ್ಲ. ಬಂದು ನಿಮ್ಮ ಅಣ್ಣ ಹೇಳ್ದ ನೀನು ಹೋಲ್ಸೇಲ್ ಅಂಗಡಿ ಹಾಕ್ಬೇಕಂತೆ ಅಂತ ಹೇಳಿ ನಿನ್ನ ಹೆಂಡತಿ ಹೇಳಿದ್ಲಲ್ಲ ನನಗೆ. ಅದಕ್ಕೆ ಮತ್ತೆ ನನಗೂ ಆ ಅಂಗಡಿ ಹಾಕ್ಬಾರ್ದು, ಎಗ್ ರೈಸ್ ಅಂಗಡಿ ಹಾಕಲೇಬೇಕು ಅಂತ ಅನಿಸಿದ್ದು. ನಾವೇನೋ ಬೇರೆ ಮಾಡೋಣ ಅಂತ ಇದ್ವಿ. ಮಾಡ್ಕೊಳ್ರಿ, ಅದನ್ನು ಲಾಸ್ ಮಾಡ್ಕೊಂಡಂಗೆ ಲಾಸ್ ಮಾಡ್ಕೊಂಡು ಹೋಗ್ತಿರಂತ ಚೆನ್ನಾಗಿ ಗೊತ್ತು. ನಮಗಾಗೋ ವ್ಯಾಪಾರ ನನಗಾಗುತ್ತೆ, ನಿನಗಾಗೋ ವ್ಯಾಪಾರ ನಿನಗಾಗುತ್ತೆ. ಮಾಡ್ಕೊಳ್ರಿ. ಒಬ್ಬರು ತುಳಿದು ಯಾವ ಮ್ಯಾಕ್ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಜೀವನದಾಗ ಯಾವತ್ತೂ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತೀರಾ. ಅಲ್ಲೆಲ್ಲ ಹೆಂಗೆ ಲಾಸ್ ಮಾಡ್ಕೊಂಡು ಅದನ್ನ ಮುಚ್ಕೊಂಡು ಬಾಗಿಲು ಬಿಡ್ಕೊಂಡು ಹೆಂಗೆ ಹೋದ್ನೋ ಇದನ್ನು ಹಂಗೆ ಎತ್ಕೊಂಡು ಹೋಗ್ಬೇಕು. ಹಂಗಾಗುತ್ತೆ. ನೋಡ್ತಾ ಇರು. ನಡಿಯೋಣ ಸೋಮೇಶಣ್ಣಯ್ಯ. ಎಂತೆಂಥ ಜನ ಇರ್ತಾರೆ ನೋಡೋಣ. ಸ್ವಲ್ಪ ಯಾರಾದರೂ ಜನ ಮುಂದುವರಿತಾರಂದ್ರೆ ಸಹಿಸ್ಕೊಳ್ಳಲ್ಲ. ಥೂ, ಕಿತ್ತೋದ್ ಜನ. ಸುಮ್ಮನೆ ಹೋಗಲೇ, ಹೋಗೋ ಕಂಡಿದ್ದೀನಿ. ನನ್ನ ಹತ್ರ ಮಾತಾಡಕ್ಕೆ ಬರಬೇಡ ನೀನು. ಅಲ್ಲ ನೋಡು, ಇವರೇನೇ ಒಬ್ರನ್ನ ತುಳಿದು ನಾವು ಮೇಲೆ ಇರಬೇಕು ಅಂತ ಹೇಳಿ ಹರ್ಷನ್ನು ಚೈತ್ರನ್ನು ನೋಡಿದ್ರೆ ಇವ್ರ ಗಂಡ ಹೆಂಡತಿ ಇಬ್ರು ಸಹಿಸ್ಕೊಳ್ಳಲ್ಲ. ಅವ್ರೊಂದು ಸ್ವಲ್ಪ ಚೆನ್ನಾಗಿರೋದಕ್ಕೇನೆ ಇವರೇನೇ ಅವ್ರನ್ನ ಕಂಡ್ರೆ ಸಹಿಸ್ಕೊಳ್ಳಲ್ಲ. ಅದ್ರಾಗ ನಮಗೆ ಹೇಳ್ತಾನೆ ಬೇರೆಯವ್ರು ನೋಡಿ ಹೊಟ್ಟೆ ಉರ್ಕೊಳ್ತೀರಾ ಅಂತ ಹೇಳಿ. ಅವರು ಬೇರೆಯವ್ರು ನೋಡಿ ಸಹಿಸ್ಕೊಳ್ಳಲ್ಲ ಅನ್ನೋದಾಗಿದ್ರೆ ಬಂದು ಅವಳು ನನ್ನ ಹತ್ರ ಹೇಳ್ತಾ ಇದ್ಲ. ಮತ್ತೆ ಅಂಗಡಿ ಹಾಕು ನೀನು, ಹರ್ಷ ಅಣ್ಣಗೆ ವ್ಯಾಪಾರ ಆಗಬಾರ್ದು, ಅವ್ರಿಗೆ ವ್ಯಾಪಾರ ಆಗದೆ ನೀನು ಚೆನ್ನಾಗಿ ಅಂಗಡಿ ಮಾಡು, ಇನ್ನು ದೊಡ್ಡದಾಗಿ ಮಾಡಿ ಚಕ್ಕತ್ತು ವ್ಯಾಪಾರ ಆಗುತ್ತೆ ಹಂಗೆ ಹಿಂಗೆ ಅಂತ ಬಂದು ಅವಳು ಹೇಳ್ತಾರ. ಇವರಿಬ್ಬರಿಗೆ ಇರೋ ಗಂಡ ಹೆಂಡತಿಗೆ ಹೊಟ್ಟೆ ಕಿಚ್ಚಿ ಇವ್ರಂಥವ್ರು ಯಾರ್ಯಾರನ್ನೂ ನೋಡಲಿಲ್ಲ ಬಿಡು. ಅವಳು ಇದ್ದಾಳೆ ಅವಳು ಸುವರ್ಣ ಐನ್ ಕ್ರಿಮಿನಲ್ ಮುಂಡೆ. ಅವಳಿಗೆ ಸರಿಯಾಗಿ ನಾನು ಬುದ್ಧಿ ಕಲಿಸ್ತೀನಿ ನೋಡು. ಒಳ್ಳೆ ಭಟ್ರನ್ನ ಕರ್ಕೊಂಬ ಬಂಟಿ, ಒಳ್ಳೆ ಭಟ್ರನ್ನ ಕರ್ಕೊಂಬಂದು 2 ದಿವಸ ಲೇಟ್ ಆದರೂ ಪರವಾಗಿಲ್ಲ, ಇನ್ನೂ 2 ದಿವಸ ಬಿಟ್ಟು ಬೇಕಾದ್ರೆ ಓಪನ್ ಮಾಡೋಣ. 2 ದಿವಸ ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆ ಭಟ್ರನ್ನ ಕರ್ಕೊಂಡು ಬಂದು ನಾವು ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿ ಜನನೆಲ್ಲ ನಮ್ಮ ಕಡೆ ಇದು ಮಾಡ್ಕೊಂಡು ಲಾಸ್ ಎದ್ದೋಗ್ಬೇಕು ಲೌಡಿ. ಮತ್ತು ಅವ್ರಿಗೆ ಕೇಳಿ ಬಯಸ್ತಾಳೆ,
ನಾನೊಬ್ರಿಗೆ ಕೇಡ್ ಬಯಸಿದ್ರೆ ನನಗೊಬ್ರು ಕೇಡ್ ಬಯಸರು ಇದ್ದೇ ಇರ್ತಾರೆ ಅಂತ ಅವಳಿಗೆ ಗೊತ್ತಾಗಬೇಕು. ಹಂಗೆ ಮಾಡ್ತೀನಿ. ಅಂಗಡಿ ಹಾಕ್ತೀವಿ ಅಂತ ಗೊತ್ತಾಗಿದ್ದು ನೋಡಿ ನಮ್ಮ ವರ್ಷ ಅಣ್ಣನಿಗೆ ಎಷ್ಟು ಸಿಟ್ಟು. ಒಬ್ರನ್ನ ತುಳಿದು ಮೇಲಕ್ಕೆ ಹೋಗ್ಬಾರ್ದು ಅಂತಾರೆ. ಇವ್ರೇನು ಗಂಡ ಹೆಂಡ್ತಿ ಇಬ್ರು ಸಾಚನ? ಅವಳಿದ್ದಾಳೆ ಅವಳು, ಅಪ್ಪ ನಾನೊಬ್ಬಳೇ ಉದ್ಧಾರ ಆಗಬೇಕು, ಬೇರೆ ಯಾರು ಉದ್ಧಾರ ಆಗಬಾರ್ದು ಅಂತಾಳೆ ಅವಳು. ಅಂಥವಳು ಕ್ರಿಮಿನಲ್ ಅವಳು ಸುಗುಣ. ಅವಳನ್ನು ಕಂಡ್ರೆ ಆಗೋದಿಲ್ಲ ನನಗೆ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.